ಆಂಗಲ್ ಕರೆಕ್ಟ್ ಆಗೈತಾ ನೋಡ್ಕೊಬೇಕು, ಮೈಕ್ ವರ್ಕ್ ಆಗ್ತೈತಾ ನೋಡ್ಬೇಕು. ರೆಕಾರ್ಡ್ ಆಗ್ತಾ ಇದೆ MT ಅಲ್ಲಿ ವರ್ಷನ್ 2 ಅಂತ ಇದು. ಈ ಗಾಡಿಲಿ 8 ಕಲರ್ ಆಪ್ಷನ್ ಇದೆ. ಯಮಾದಲ್ಲಿ ದ ಬೆಸ್ಟ್ ನೇಕೆಡ್ ಬೈಕ್ ಅಂತ ಹೇಳಿದ್ರೆ MT ಗುರು. ಸೇಲ್ಸ್ ಹಂಗೆ ಕಿತ್ಕೊಂಡೋಯ್ತು. ನನ್ಗೇನ ಈ ಕಲರ್ ಮೇಲೆ ಲವ್ ಆಗೋಯ್ತು ಗುರು. ಅನ್ನೋದೊಂದು ಆಸೆ, ತಗೊಬೇಕು ಅಂತ 10th 11th ಅಲ್ಲೇನೆ ಫಿಕ್ಸ್ ಆಗಿದ್ದೆ. ಏನ್ ಚೆಚ್ಚಕ್ಕೆ ಗಾಡಿ ಓಡಿಸ್ತಾರ? ಫೀಲ್ 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 ಮಾಡಕ್ಕೆ ಗಾಡಿ ಓಡಿಸೋದು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಈ ಗಾಡಿ ಮುಂದೆಯಿಂದ ನೋಡ್ತಾ ಇದ್ರೆ ಇನ್ನು ಏನೋ ಇರ್ಬೇಕಿತ್ತೇನೋ ಅನ್ಸುತ್ತೆ. ಗ್ರಾಫಿಕ್ಸ್ ಮಾಡಿ ಪಿಕ್ಚರ್ ಬಿಡ್ತೀನಿ, ನೋಡ್ತೀರಾ? ಇದರಲ್ಲಿ ಮುಂದಗಡೆ ಅಪ್ಸೈಡ್ ಡೌನ್ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದಗಡೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸ್ವಲ್ಪ ಆಡೇ ಇದೆ ಕಂಪೇರ್ ಟು R15. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹಿಂದಗಡೆ 100/80 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಹಿಂದಗಡೆ 140/70 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ನಾನು ನೋಡಿಬೇಕು ಅಂದ್ರೆ ಬಾಯೆಲ್ಲ ಪೀಮ್ ಅನ್ಬಿಡೋದು, ಇದು ಬೇಗ ಸಿಗಲ್ವಲ್ಲ. ಇದ್ರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿಗೆ ಏನಾದ್ರು ಬಂದ್ರೆ 10 ಲೀಟರ್, ಅವರೇಜ್ 40 ಕಿಲೋಮೀಟರ್ ಮೈಲೇಜ್ ಬಂದ್ರು 400 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. LED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ನಲ್ಲಿ ನೋಡೋದಾದ್ರೆ RPM ತೋರಿಸುತ್ತೆ, ಗೇರ್ಸ್ ತೋರಿಸುತ್ತೆ, ಕಿಲೋಮೀಟರ್ಸ್ ತೋರಿಸುತ್ತೆ, ಫ್ಯೂಯಲ್ ಮೀಟರ್ ಕೂಡ ಇದರಲ್ಲೇ ಇದೆ. LED ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಏನಾಯ್ತು ಗುಳಿ? ಮುಗಿತಲ್ಲ, ಎಲ್ಲ ಮುಗಿತು. ಇದರಲ್ಲಿ ಕಂಪ್ಲೀಟ್ ಆಗಿ ಲೈಟ್ ಸೆಟಪ್ ಎಲ್ಲ LED ಕೊಟ್ಟಿದ್ದಾರೆ. ಮುಂದ್ಗಡೆ ನೋಡ್ತಾ ಇದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೇಮ್ R15 ಅಲ್ಲಿ ಇರೋದೇನೆ ಪ್ರೊಜೆಕ್ಟರ್ ಲ್ಯಾಂಪ್ ಇದು. ಇದರಲ್ಲಿ ಮೇನ್ ಒಂದು ನನಗೆ ಇಷ್ಟ ಆಗಿದ್ ಫೀಚರ್ ಅಂತ ಹೇಳಿದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ. ಆ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಎಲ್ಲದೂ ಕೂಡ ಅದ್ರಲ್ಲೇ ನೋಡ್ಕೋಬಹುದು. ಕಂಪ್ಲೀಟ್ ಗಾಡಿ ಸ್ಟೇಟಸ್ ನ ನೀವು ಬರೀ ಫೋನ್ ಅಲ್ಲೇ ನೋಡ್ಕೊಬಿಡಬಹುದು, ಗಾಡಿ ಹೆಂಗಿದೆ ಅಂತ. ಇನ್ನು ಹೆಸರು ಹಾಕೊಂಡು ಶೋಕಿ ಹೊಡಿಬೋದಲ್ವಾ. ಇಲ್ಲಿ ಆಪ್ ಹೆಸರೇನು? ಬೈಕ್ ಕನೆಕ್ಟ್ ಅಂತ. ಲಾಸ್ಟ್ ಸರ್ವಿಸ್, ಲಾಸ್ಟ್ ಪಾರ್ಕಿಂಗ್ ಎಲ್ಲ ತೋರಿಸುತ್ತಲ್ಲ. ಸಕದಾಗೈತಲ್ಲ ಗುರು ಫೀಚರ್. ಗಾಡಿ ತಗೊಂಡು ನನ್ ಜೊತೆ ಎಷ್ಟ್ ದಿವಸ ಐತೆ ಅಂತ 35 ದಿವಸ ಐತೆ ಗಾಡಿ ತಗೊಂಡು. ಟುಗೆದರ್ ಫಾರ್ ಎವರ್. ಎಲ್ಲ ಬಿಟ್ಟು ಹೋದ್ರು ಗಾಡಿ ಮಾತ್ರ ಬಿಟ್ಟು ಹೋಗಲ್ಲ. 14 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 6000 ಇಂದ 7000 ಗೆ ಹೆವಿ ಫೀಲ್ ಕೊಡುತ್ತೆ. ಇನಿಷಿಯಲ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಫೀಲ್ ಇದೆ. ಗ್ಲೌಸ್ ಹಾಕೊಂಡ್ರೆ ಕೈ ಬಿಡತ್ತೋ, ಕೈ ಹಿಡ್ಕೊಳಕ್ ಚೆನ್ನಾಗಿರುತ್ತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದ. ಏನ್ರಿ ಹಿಂಗ್ ರೆಡಿ ಆಗಿ ಬಂದಿದೀರಾ? ಚಪ್ಲಿ ನೋಡ್ರಿ, ವೈಟ್ ಶರ್ಟ್ ನೋಡ್ರಿ, ವಾಚ್ ನೋಡ್ರಿ, ಅಲ್ಲಿ ಅದ್ರಲ್ಲಿ ತೂತ ನೋಡ್ರಿ. ಇದು ಯಾಕೆ ಹೇಳ್ಕೊಟ್ರೆ ಅದು ಕಪಾಳಕ್ ತೆಗೆದು ಹೊಡೆದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ಳಿ ಅಂತ. ಚಿಕ್ಕ ವಯಸ್ಸಿಂದ ನಮ್ಗೆ ಲೋಗೋ ನೋಡಿದ್ರೆ ಕಿತ್ತಾಕ್ ಬಿಡ್ಬೇಕು ಅನ್ಸ್ತಾ ಇತ್ತು ಫಾರ್ ಎ ನೋ ರೀಸನ್. ಇದರಲ್ಲಿ 155cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ನ ಕೊಟ್ಟಿದ್ದಾರೆ. ಮುಂದೆ ಬೈಬ್ರೆ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಹಿಂದೆ ನಿಸಿನ್ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಆ ಬ್ರೇಕಿಂಗ್ ನಲ್ಲಿ ಸ್ವಲ್ಪ ಪಂಚ್ ಕಮ್ಮಿ ಅನ್ಸ್ತಾ ಇದೆ. ಇನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬಹುದಿತ್ತು ಅನ್ಸುತ್ತೆ ಬ್ರೇಕ್ ಅಲ್ಲಿ. ಕಳ್ಳೋ ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ, ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಎತ್ತು ಹುಡಪ್ಪ. ಎಲ್ಲಾ ಗಾಡಿಗೂ ಬ್ರೇಕಿಂಗ್ ಮ್ಯಾಟರ್ ಆಗುತ್ತೆ. ಇನಿಷಿಯಲ್ ಅಲ್ಲಿ ಸ್ವಲ್ಪ ಪಿಕಪ್ ಕಮ್ಮಿ ಅನ್ಸ್ತಾ ಇದೆ. ಹೋಗ್ತಾ ಆ ಟಾರ್ಕ್ ಫೀಲ್ ಆಗ್ತಾ ಇದೆ. ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಇಂತ MT ಗಾಡಿನ ಇಟ್ಕೊಂಡು ಜೊತೆಗೆ ಶೋಕಿಮ್ನು ಮಾಡ್ತಾ ದುಡಿತಾನು ಇದಾರೆ. ಇದ್ರಲ್ಲಿರೋ ಮೈಲೇಜ್ ಗುರು 45 ಮೈಲೇಜ್ ಬರುತ್ತೆ. ಗೇರ್ ಟು ಗೇರ್ ಸ್ಪೀಡ್ ಚೆಕ್ ಮಾಡೋಣ ಇವಾಗ. ಗೇರಲ್ಲೇ 104 ಹೋಗುತ್ತಲ್ಲ ಗುರು. ವೈಸರು, ಐಬ್ರೋ, ಶೋಕಿಗೋಸ್ಕರ ಇದೊಂದೊಂದು ಇಂಜಿನ್ ಗಾರ್ಡು, ಸ್ಕ್ರೀನ್ ಸ್ಕ್ರಾಚ್ ಆಗ್ಬಿಡ್ದ ಒಂದು ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸಿದೀನಿ. ಎಲ್ಲ ಆಕ್ಸೆಸರೀಸು 2,500 ಖರ್ಚಾಗೈತೆ ಅಷ್ಟೇ ಎಕ್ಸ್ಟ್ರಾ. ಹೋಗ್ತಾ ತುಂಬಾ ಗಾಡಿಗಳು ಬರ್ಬೋದು, ತುಂಬಾ ಟ್ರೆಂಡ್ ಗಳು ಕ್ರಿಯೇಟ್ ಆಗ್ಬೋದು. ಆದ್ರೆ ಈ ಗಾಡಿ ಬಂದು ಕ್ರಿಯೇಟ್ ಮಾಡ್ತು ಗುರು ಒಂದು ಟ್ರೆಂಡ್. ಯಮಹಾದಲ್ಲಿ RX ಆದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿ ನೇಕೆಡ್ ಬೈಕ್ ನ ಇಷ್ಟಪಟ್ಟಿದ್ದು ಅಂತ ಹೇಳಿದ್ರೆ ಅದು MT ನೇನೆ. ಬಿಫೋರ್ ಯು ಆಪರೇಟ್ ದಿಸ್ ವೆಹಿಕಲ್ ರೀಡ್ ದ ಓನರ್ಸ್ ಮ್ಯಾನ್ಯುಯಲ್. ಈ ಸಿಂಬಲ್ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಗುರು, ಅದೇ ಸಿಂಬಲ್ ನೇ ಡಿಸೈನ್ ಮಾಡಿ ಅನ್ಸ್ಬಿಟ್ಟಿದ್ದಾರೆ. ವರ್ಷನ್ 1 ಅಲ್ಲಿ ಇಷ್ಟೊಂದು ಫೀಚರ್ ಗಳು ಇರ್ಲಿಲ್ಲ, ಮತ್ತೆ ಇಷ್ಟೊಂದು ಕಲರ್ ಆಪ್ಷನ್ ಗಳು ಇರ್ಲಿಲ್ಲ. ಈ ಗಾಡಿನಲ್ಲಿ ಎಲ್ಲ ತುಂಬಿಟ್ಟಿದ್ದಾರೆ. ಒಂದು ಫುಲ್ಲಿ ಲೋಡೆಡ್ ನೇಕೆಡ್ ಬೈಕ್ ಅಂತ ಹೇಳ್ಬೋದು. ಫಸ್ಟ್ ಸರ್ವಿಸ್ಗೂ ಮುಂಚೆ ಒಂದು 35 ಕೊಡ್ತಾ ಇತ್ತು, 40ರಿಂದ 45 ಕೊಡ್ತಾ ಇದೆ. ಇದರಲ್ಲಿ ಅಲ್ಯೂಮಿನಿಯಂ ಸ್ವಿಂಗರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದೆ ಮುಂದೆ ಎರಡು ಕೂಡ MRF ಟೈರ್ ನ ಕೊಟ್ಟಿದ್ದಾರೆ. MRF ಟೈರ್ ಸ್ವಲ್ಪ ಆಡೇನೆ, ಆದ್ರೆ ಒಳ್ಳೆ ಟೈರ್ ಗಳೇನೆ. ಈ ಫ್ರಂಟ್ ಸೀಟ್ ನೋಡ್ತಾ ಇದ್ರೆ ಸ್ವಲ್ಪ ವೈಡ್ ಆಗಿದೆ, ಆರಾಮಾಗಿ ಕೂತ್ಕೊಬಹುದು. ಹಿಂದೆ ಮಾತ್ರ ಇಷ್ಟೇ ಕೊಟ್ಬಿಟ್ಟಿದ್ದಾರೆ. ಇದು ಲಾಂಗ್ ಹೋದಾಗ ಗೊತ್ತಾಗುತ್ತೆ. ಅಯ್ಯೋ
ಏನಿದೆ ಗುರು ಸೌಂಡು, ಈ ಸೌಂಡಿಗೆ ಲವ್ ಆಗೋಯ್ತು ನನ್ಗೆ. ಹಕ್ಕೊಂದ್ ಬಾಲ ಹಾರಾಡ್ತೈತೆ. ಈ ಗಾಡಿ ಮುಂದೆಯಿಂದ ನೋಡಕ್ಕೆ ಎಷ್ಟು ಖುಷಿ ಕೊಡುತ್ತೋ ಹಿಂದೆಯಿಂದ ನೋಡಿದಾಗ ಅಷ್ಟೇ ಬೇಜಾರಾಗುತ್ತೆ. ನಾನೇನಾರು ಈ ಗಾಡಿ ತಗೊಂಡಿದ್ರೆ ಫಸ್ಟ್ ಇದನ್ನ ಕಿದಾಕ್ಬಿಡ್ತಾ ಇದ್ದೆ, ಯಾಕೆಂದ್ರೆ ನಾನು ಸಿಂಗಲ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದ. ಈ ಗ್ರ್ಯಾಬ್ ರೇಲ್ ಒಂಥರ ಚೆನ್ನಾಗಿ ಕೊಟ್ಟಿಲ್ಲ ಗುರು. ಈ ಗಾಡಿನಲ್ಲಿ 170 mm ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಸಸ್ಪೆನ್ಷನ್ ಅಲ್ಲಿ ಗೋಲ್ಡ್ ಕಲರ್ ಬರ್ತಾ ಇರ್ಲಿಲ್ಲ, ಇವಾಗೆಲ್ಲ ಗೋಲ್ಡ್ ಕಲರ್ ಕೊಟ್ಟು ಒಂಥರ ಲುಕ್ ಅಲ್ಲಿ ಸಕ್ಕದಾಗ ಕಾಣೋ ತರ ಮಾಡಿದ್ದಾರೆ. ಇದು ಒಂಥರ ಏರ್ ಇಂಟೆಕ್ ತರ ಇದೆ. ಇದು ಶೋಕಿ ಕೊಟ್ಟಿದಾರ ನಾರ್ಮಲ್ ಆಗಿ ಕೊಟ್ಟಿದಾರ ದೇವರನೇ ಗೊತ್ತಿಲ್ಲ. ನಮ್ ಹುಡುಗರು ಕಳ್ದೋಗೋದು ಇದ್ರ ಲುಕ್ಕಿಗೆ ಗುರು. ಹಿಂದೆ ಮುಂದೆ ಅಲಾಯ್ ವೀಲ್ಸ್ ಜೊತೆಗೆ ಟ್ಯೂಬ್ಲೆಸ್ ಟೈರ್ಗಳು. ಮೇಘನೋ ಡಿಸ್ಟರ್ಬೆನ್ಸ್ ಎಲ್ಲ ಸೈಡ್ ಹೋಗ್ರು. ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ, ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಈ ಗಾಡಿ ಓವರ್ ಆಲ್ ವೆಯ್ಟ್ ಬಂದ್ಬಿಟ್ಟು 139 kg. ಆರಾಮಾಗಿ ಅಲ್ಲಿ ಇಲ್ಲಿ ಎಲ್ಲ ಎಳ್ದಾಡ್ಬೋದು. ಯಮಹಾದಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಗಾಡಿ ಆನ್ ಮಾಡಿದ ತಕ್ಷಣ ಆಯ್ ಬಡ್ಡಿ ಅಂತ ತೋರಿಸ್ತಾ ಇದೆ. ನಿಮ್ ನೇಮ್ ಏನಾದ್ರು 6 letter ಅಲ್ಲಿ ಇದ್ರೆ ಆ ಬಡ್ಡಿ ಅನ್ನೋ ಜಾಗಕ್ಕೆ ನೀವು ಸೆಟ್ ಮಾಡ್ಕೊಂಡ್ಬಿಡ್ಬೋದು, ಒಳ್ಳೆ ಶೋಕಿ ಹೊಡಿಬೋದು. ಮುಂದಗಡೆ ಇಷ್ಟು ನೋಡ್ತಾ ಇದ್ರೆ ಕಾಲು ಇಟ್ಕೊಳಕ್ಕೆ ಅಂತಾನೆ ಮಾಡ್ಬಿಟ್ಟಿದ್ರೆ ಗುರು. ಆರಾಮಾಗಿ ಕಾಲು ಟಕ್ಕಿನ್ ಆಗುತ್ತೆ ಒಳಗಡೆನೆ. ಇದರಲ್ಲಿ ವೆಟ್ ಕ್ಲಚ್ ನ ಕೊಟ್ಟಿದ್ದಾರೆ. ಫೈಗೂ ಇದಕ್ಕೂ ಕಂಪೇರ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಸ್ ಬೈಕು, ಈ ಗಾಡಿ ಏನಿದೆ ನೇಕೆಡ್ ಬೈಕು. ಹೆಲ್ಮೆಟ್ ಕೊಡು ಹೋಗ್ಲಿ ತಗೊಂಡಿದ್ಯಾ ಅಂತ ಗೊತ್ತು. ತಗೊಳಕ್ಕಾಗಿಲ್ಲ ಅಂದ್ರೂ ಅದೇ ತರದ ಹೆಲ್ಮೆಟ್ ತಗೋಣ ಅಂತ ಒಂದು ಸೇಮ್ ಹೆಲ್ಮೆಟ್ ತಗೊಂಡೆ, ಅದನ್ನ 11th R15 E4 ನಲ್ಲಿರೋ ಹಾರ್ಡ್ವೇರ್ ನೇ ಕಂಪ್ಲೀಟ್ ಆಗಿ MT15 ಕೊಟ್ಬಿಟ್ಟಿದ್ದಾರೆ. ಈ ಗಾಡಿ ವೆಯ್ಟ್ ಕಮ್ಮಿ ಇರೋದ್ರಿಂದ ಟಾರ್ಕ್ ನಮ್ಗೆ ಜಾಸ್ತಿ ಫೀಲ್ ಆಗುತ್ತೆ. ನೀವು ಕಾಲೇಜ್ ಹುಡುಗರು ಆಗಿದ್ರೆ 2 ಲಕ್ಷ 2.25 ಲಕ್ಷ ರೇಂಜ್ ಅಲ್ಲಿ ಒಳ್ಳೆ ಗಾಡಿ ನೇಕೆಡ್ ಬೈಕ್ ಬೇಕು ಅಂತ ಹೇಳಿದ್ರೆ ಈ MT15 ನೀವು ತಗೋಬಹುದು. ಯಾರೇ ಆಗಿರ್ಲಿ ಗುರು, ಜನ ಹಂಗೆ ತಿರುಗ್ ನೋಡ್ತಾರೆ ಈ ಗಾಡಿನಲ್ಲಿ ಹೋಗ್ತಾ ಇದ್ರೆ. ಗೇರ್ ಶಿಫ್ಟ್ ಮಾತ್ರ ತುಂಬಾನೇ ಸ್ಮೂತ್ ಆಗಿದೆ. ನಾವು ಕೊಡೋ ಕಾಸ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಗುರು. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡೇ ಇದೆ. ನೀವು ಈ ಗಾಡಿ ಬಿಟ್ಟು KTM ಹೋಗ್ತೀನಿ ಅಂತ ಹೇಳಿದ್ರೆ ಆ KTM ಅಲ್ಲಿ ಅಷ್ಟೊಂದು ಕಂಟ್ರೋಲ್ ಅನ್ನೋದಿಲ್ಲ. ಈ ಗಾಡಿಲಿ ಕಂಪ್ಲೀಟ್ ಕಂಟ್ರೋಲ್ ಅನ್ನೋದನ್ನ ತಂದಿಟ್ಟಿದ್ದಾರೆ ಗುರು. ಕಾಲೇಜ್ ಲೈಫ್ ಅಲ್ಲಿ ಈ ತರ ಓದ್ತಾನೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ತರ ವ್ಲಾಗ್ ಗಳು ಮಾಡಕ್ಕೆ ತುಂಬಾನೇ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಬೇಜಾರಾದ್ರೂ ಕೂಡ ನಾವು ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇದ್ರೆ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಇವತ್ತು ಮಾತಾಡ್ಬೇಕಂತ ಪರಿಸ್ಥಿತಿ ಬಂದೇ ಇದೆ. ಎಷ್ಟೋ ಜನಕ್ಕೆ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. R15 ಕಿಡ್ ಅಂತ ಸಂಜಯ್ ಅಂತ ಒಬ್ಬ ಇದ್ದ, ಅವನು ನಂತರನೇ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದ. ಆಂಡಿಸ್ ಇಂದ ತೀರ್ಕೊಂಡ. ನೆನ್ಸ್ಕೊಡ್ರೇನೆ ತುಂಬಾ ಬೇಜಾರಾಗುತ್ತೆ. ಜೊತೆಲೆ ಸ್ಟಾರ್ಟ್ ಮಾಡಿ ಜೊತೆಲೆ ಬೆಳೆದು ಜೊತೆಲೆ ಮಾಡೋಣ ಅಂತ ಇದ್ದಿದ್ದು ಇವತ್ತು ಆ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಎನಿವೇಸ್ ರೆಸ್ಟ್ ಇನ್ ಪೀಸ್ ಮಗ. ಈ ಗಾಡಿ ಓನರ್ ಈ ಗಾಡಿಗೆ ಲಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಗಾಡಿ ತಗೊಳ್ಳೋದೇ ಒಂದ್ ಕನ್ಸಾಗಿರುತ್ತೆ. ಗಾಡಿ ತಗೊಂಡು ಅದಕ್ಕೊಂದು ಒಳ್ಳೆ ಹೆಸರಿಟ್ಟು ಅದನ್ನ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಗೊಂದು ಕನ್ಸು ತರ ಇರುತ್ತೆ. ಅವರು ಹೇಳ್ತಾರೆ 50ರಿಂದ 65 ಎಲ್ಲ ಕೊಡುತ್ತೆ ಅಂತ. ಒಂದು 40-45 ಕೊಡ್ತೈತೆ ಮೇಂಟೈನ್ ಮಾಡಿದ್ರೆ. ಮಾಡೋರ್ ಕಂಡ್ರೆ ನಂಗಾಗಲ್ವೇ? ರೆಕಾರ್ಡ್ ಆಗ್ತಾ ಇದೆ.